ಅಯ್ಯೋ ನನ್ನ ಮುದ್ದು ಸೊಸೆ ಎಲ್ಲಿದೆಯಮ್ಮ? ಬೇಗ ಬಾರೆ, ಮಳೆ ಬರೋ ಹಾಗಿದೆ, ಬೇಗ ಮನೆಗೆ ಸೇರ್ಕೊಬಾ. ಇವಳಂತೂ ಹೊಲಕ್ಕೆ ಕೆಲ್ಸಕ್ಕೆ ಹೋದ್ರೆ ಬೇಗ ಬರೋದೇ ಇಲ್ಲಪ್ಪ. ನನಗಂತೂ ಇವಳನ್ನ ಕಾದು ಕಾದು ಸಾಕಾಯ್ತು. ಅತ್ತೆ, ನಾನು ಎಲ್ಲೂ ಹೋಗಿರಲಿಲ್ಲ ಅತ್ತೆ. ನಾನು ಹೊಲಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿ ತರಕ್ಕೆ ಹೋಗಿದ್ದೆ ಅತ್ತೆ. ಮಸಾಲ ರುಬ್ತಾ ಇದ್ದೀನಿ. ರಾತ್ರಿಗೆ ನೀವು ಇಬ್ಬರು ಸೇರಿ ಒಳ್ಳೆ ಮೀನು ಸಾರು ಮಾಡಿಕೊಂಡು ನಾನು. ಹೂನ್ ಕಣೆ, ಹಾಗೆ ಆಗಲಿ. ನಡಿ, ಬೇಗ ಬೇಗ ನದಿಗೆ ಹೋಗಿ ಮೀನು ತಗೊಂಡು ಬರೋಣ. ಆಯ್ತತ್ತೆ. ಅತ್ತೆ, ಇವತ್ತು ನಾನು ಮೀನು ಸಾರು ಉಣ್ಬೇಕಂತ ಬಹಳ ಕಾತ್ರದಿಂದ ಕಾಯ್ತಿದ್ದೀನತ್ತೆ. ಹೂನ್ ಕಣೆ, ಆಯಿತು. ಅಯ್ಯೋ ದೇವ್ರೇ, ಇದೇನಿದು? ನಾವು ಮೀನು ಹಿಡಿಯೋಣ ಅಂತ ನದಿಗೆ ಬಂದರೆ ಇಲ್ಲೇ ಪಾತ್ರೆ ತೊಳಿತಿದ್ದಾರೆ, ಇಲ್ಲೇ ಬಟ್ಟೆ ತೊಳಿತಿದ್ದಾರೆ, ಇಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ, ಇಲ್ಲೇ ನೋಡಿ ಅದು ಆಕಳ ಹಿಂಗೆ ಹೋಯ್ತು. ನಡಿ, ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರಲ್ಲ, ಅವ್ರ ಕಿವಿಗೆ ಸ್ವಲ್ಪ ಹಾಕೋಣ. ತಗೊಳ್ಳಿ, ಸ್ವಲ್ಪ ಬಕೆಟಲ್ಲಿ ನೀರು ತಗೊಂಡು ಆ ಗ್ರಾಮ ಪಂಚಾಯತಿ ಅವ್ರಿಗೆ ತೋರಿಸೋಣ. ನೋಡಿ ಸ್ವಾಮಿ, ಏನು ಮಾಡ್ತಿರೋ ಗೊತ್ತಿಲ್ಲ. ಊರಿನ ಜನರನ್ನೆಲ್ಲ ಕರೆಸಿ ನೋಡಿ ನೀರು ಎಷ್ಟು ಕಲುಷಿತ ಆಗಿದೆ ಅಂತ ತೋರಿಸಿ. ಅತ್ತೆ, ಈಗ ನಡೀರಿ, ಮೀನು ಇಟ್ಕೊಳ್ಳೋಣ. ಅಯ್ಯೋ ನೋಡತ್ತೆ, ಇವಾಗ ಜನ ಎಲ್ಲ ಹೇಗೆ ಹೊರಗಡೆ ಕೆಲಸ ಮಾಡ್ತಿದ್ದಾರೆ. ಕಣೆ, ಚೆನ್ನಾಗಾಯ್ತು. ನಾವು ಊರಿನ ಜನಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಂಗಾಯ್ತಲ್ಲ. ಆಯ್ತಾಯಿತು. ಬೇಗ ಬೇಗ ಮಸಾಲೆ ರುಬ್ಬು. ಬೇಗ ನಾನು ಮೀನು ತೊಳೆದು ರೆಡಿ ಮಾಡ್ತೀನಿ. ಇಬ್ಬರು ಸೇರಿ ಒಂದೊಳ್ಳೆ ಮೀನು ಸಾರು ಮಾಡ್ಕೊಳ್ಳೋಣ. ಸರಿನಾ? ಆಯಿತು ಅತ್ತೆ.